ನೆಲ್ಲ ಹೊತ್ತಿ ಬಸ್ ಹತ್ತದ್ಲಂತೆ. ಬಸ್ ಹತ್ತದಾಗ ಬಸ್ಸಲ್ಲಿ ಪಕ್ಕದಲ್ಲೇನೆ ಒಬ್ಬ ವ್ಯಕ್ತಿ ಕೂತಿದ್ದ. ಇವಳ ಚೀಲನ ಸರಿಪಡಿಸ್ಕೋತಾ ಆಗಾಗ ಇವಳ ಚೀಲ ಆ ವ್ಯಕ್ತಿಗೆ ತಗಲ್ತಾನೆ ಇತ್ತಂತೆ. ಆದ್ರೂ ಏನು ಬೇಸರನೇ ಮಾಡ್ಕೊಂಡಿಲ್ಲ, ಸುಮ್ಮನೆ ಇದ್ದಂತೆ. ಇವಳಿಗೆ ಒಂಥರ ಅನ್ನಿಸ್ತಂತೆ, ಇಷ್ಟೊಂದು ಚೀಲಗಳನ್ನ ಹೊತ್ಕೊಂಡ್ಬಂದ್ಬಿಟ್ಟು ನಾನು ಈತನ್ನ ಅವಾಗವಾಗ ತಗಲ್ಸಿ ತೊಂದರೆ ಕೊಡ್ತಾ ಇದ್ರು ಈತ ಏನು ಕೋಪ ಮಾಡ್ಕೋತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು, ಕ್ಷಮಿಸಿ, ಇಷ್ಟೊಂದು ಚೀಲಗಳು ಮತ್ತೆ ಮತ್ತೆ ನಿಮಗೆ ತಗಲ್ಸ್ತಾ ಇದ್ದೀನಿ, ನಿಮ್ಗೆ ಕಿರಿಕಿರಿ ಆಗ್ತಾ ಇದೆ ಅನ್ಸುತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು, ಯಾಕೆ ನೀವೇನು ದೂರ್ತಾನೆ ಇಲ್ಲ, ನಿಮ್ಗೇನು ಬೇಸರ ಆಗ್ತಾ ಇಲ್ವಾ ಅಂತ ಕೇಳದಂತೆ. ಕೋಪ ಬರ್ತಾ ಇಲ್ವಾ ಅಂದಾಗ ವ್ಯಕ್ತಿ ಮುಗುಳ್ನಗ್ತಾ ಹೇಳದ್ನಂತೆ, ನಮ್ಮ ಪ್ರಯಾಣ ಬಹಳ ಚಿಕ್ಕದು, ಯಾಕೆ ಕೋಪ ಮಾಡ್ಕೋಬೇಕು, ನಾನು ಮುಂದಿನ ನಿಲ್ದಾಣ ಬಂದಾಗ ಇಳ್ಕೊಂಡ್ಬಿಡ್ತೀನಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾಕೆ ಕಿರಿಕಿರಿ ಆಗ್ಬೇಕು, ನಮ್ಮ ಪ್ರಯಾಣ ಬಹಳ ಚಿಕ್ಕದಲ್ವಾ ಅಂತ ಹೇಳಿದ್ನಂತೆ. ವಿಷಯ ಅಷ್ಟೇ, ಆದರೆ ನಮ್ಮ ನೈಜ ಬದುಕಲ್ಲಿ ಅದನ್ನು ಅಳವಡಿಸ್ಕೊಂಡಾಗ ಎಷ್ಟು ಸತ್ಯ, ಎಷ್ಟು ಸುಂದರ ಅಂತ ಅನ್ನಿಸುತ್ತೆ. ಹಾಗಾಗಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹೌದು, ಎಷ್ಟೋ ಸಲ ನಮ್ಮ ಹೃದಯಕ್ಕೆ ಘಾಸಿಯಾಗುವಂತಹ ಮಾತುಗಳನ್ನೆಲ್ಲ ಆಡಿರ್ತಾರೆ, ತುಂಬಾ ನೋವು ಕೊಟ್ಟಿರ್ತಾರೆ, ಕೋಪ ಬಂದಿರುತ್ತೆ, ಹೋರಾಟ ಮಾಡಿರ್ತೀವಿ, ಹಾರ್ಭಟ ಮಾಡಿರ್ತೀವಿ. ಆದ್ರೂ ಶಾಂತವಾಗಿರಿ, ಯಾಕೆಂದ್ರೆ ಆತ ಹೇಳ್ದಂಗೆ ನಮ್ಮ ಪ್ರವಾಸ ಬಹಳ ಚಿಕ್ಕದು. ಯಾರೋ ನಮ್ಮನ್ನು ಬೆದರಿಸಿರ್ತಾರೆ, ಅವಮಾನ ಮಾಡಿರ್ತಾರೆ, ಮೋಸ ಮಾಡಿರ್ತಾರೆ, ನಮ್ಮನ್ನು ಒತ್ತಡಕ್ಕೊಳಗೆ ಮಾಡಿರ್ತಾರೆ. ಆದ್ರೂ ಶಾಂತವಾಗಿರಿ, ಅವ್ರನ್ನ ಪ್ರೀತಿಸ್ಬಿಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಯಾಣ ಬಹಳ ಚಿಕ್ಕದು. ಕೆಲವರು ನಮ್ಗೆ ಇಷ್ಟ ಆಗದೆ ಇರುವಂತ ಕಮೆಂಟ್ಸ್ ಮಾಡಿರ್ತಾರೆ, ತುಂಬಾ ನಮ್ಮನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ, ನಮ್ಮನ್ನ ಎಷ್ಟೋ ಅವಮಾನ ಮಾಡಿರ್ತಾರೆ. ಬೇಸರ ಮಾಡ್ಕೋಬೇಡಿ, ಅವರು ನಿರ್ಲಕ್ಷಿಸಿದ್ರು ಅಂತ ನೀವು ನಿರ್ಲಕ್ಷಿಸಕ್ ಹೋಗ್ಬೇಡಿ. ಅವ್ರನ್ನ ಕ್ಷಮಿಸಿ, ಮತ್ತೆ ಅವ್ರನ್ನ ನೀವು ಪ್ರೀತಿಸಿ, ಶಾಂತವಾಗಿದ್ಬಿಡಿ. ಯಾಕೆ ಅಂದ್ರೆ ನಮ್ಮ ಪ್ರಯಾಣ ಬಹಳ ಚಿಕ್ಕದು. ನೆನ್ಪಿರ್ಲಿ ಸ್ನೇಹಿತರೆ, ನಮ್ಮ ಪ್ರವಾಸ ಉದ್ದ ಎಷ್ಟು ಅಂತಾನೆ ನಮಗೆ ಗೊತ್ತಿಲ್ಲ. ನಾಳೆ ನಮ್ಗೆ ಏನುಂಟು, ಯಾವ ಪ್ರಯಾಣ ನಮ್ಗಿದೆ, ಯಾವ ಪ್ರಯಾಣದಲ್ಲಿ ನಾವು ಇಳಿಬೇಕು, ನಾವು ಯಾವಾಗ ಯಾವ ನಿಲ್ದಾಣದಲ್ಲಿ ನಿಂತು ಹೋಗ್ತೀವಿ ಅಂತ ಗೊತ್ತಿಲ್ಲ. ಯಾಕೆ ನಮ್ಮಲ್ಲಿ ಜಂಜಾಟ? ನೆನ್ಪಿರ್ಲಿ, ಇನ್ನು ಮುಂದೆ ಆದ್ರೂ ನಿಮ್ಮ ಸ್ನೇಹಿತರನ್ನ, ನಿಮ್ಮ ಕುಟುಂಬದವರನ್ನ ಹೊಗಳುತ್ತಾ, ಅವ್ರನ್ನ ಗೌರವಿಸುತ್ತಾ, ಅವ್ರನ್ನ ಪ್ರೀತಿಸುತ್ತಾ, ಅವ್ರು ಏನೇ ತಪ್ಪು ಮಾಡಿದ್ರು ಕ್ಷಮಿಸುತ್ತಾ ಖುಷಿಯಾಗಿದ್ಬಿಡಿ. ನೆನ್ಪಿರ್ಲಿ, ನಮ್ಮ ಪ್ರವಾಸ ಬಹಳ ಚಿಕ್ಕದು. ನಾವು ಬಯಸಿದ್ದು ಸಿಗುತ್ತೋ ಸಿಗಲ್ವೋ, ಆದ್ರೂ ಬದುಕು ಬಹಳ ಸುಂದರ. ನಮ್ಮ ಮಾರ್ಗದಲ್ಲಿ ನಾವು ಹೇಗೆ ನಡಿಬೇಕೋ ಸತ್ಯವಾಗಿ ನಡೆದು ಬಿಡೋಣ. ಯಾಕೆಂದ್ರೆ ಯಾವ ನಿಲ್ದಾಣಕ್ಕೆ ನಾವು ಇಳಿಬೇಕು ಅನ್ನೋದು ಆ ಭಗವಂತನ ಇಚ್ಛೆ. ಹಾಗಾಗಿ ಸ್ನೇಹಿತರೆ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಈ ಮಾತನ್ನ ನೆನ್ಪಿಟ್ಕೊಳ್ಳಿ, ನಮ್ಮ ಪ್ರಯಾಣ ಬಹಳ ಚಿಕ್ಕದು. ಎಲ್ಲರನ್ನೂ ಗೌರವಿಸಿ, ಎಲ್ಲರನ್ನೂ ಪ್ರೀತಿಸಿ, ಆನಂದವಾಗಿರಿ. ಇಷ್ಟ ಆಯ್ತಾ? ಎಷ್ಟು ಒಳ್ಳೆ ಸಂದೇಶ ಅಲ್ವಾ? ಧನ್ಯವಾದಗಳು.